ಕರ್ನಾಟಕದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ 13 ಸಚಿವರ ಪದಗ್ರಹಣ ಕೂಡ ನಡೆಯಿತು. ಇದೇ ಸಂದರ್ಭದಲ್ಲಿ ಕ್ರಿಸ್ ಗ್ರೂಪ್ನ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಬರ್ಟ್ ಕ್ರಿಸ್ಟೋಫರ್ ಎಸ್ ರವರು ಮಾತನಾಡಿ, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಮತ್ತು ಸನ್ಮಾನ್ಯ ಶ್ರೀ ಕೆ.ಜೆ. ಜಾರ್ಜ್ ಮತ್ತೊಮ್ಮೆ ಇಂಧನ ಸಚಿವರಾಗಿರುವುದರಿಂದ ನನಗೆ ತುಂಬು ಹೃದಯದ ಸಂತೋಷ ತಂದಿದೆ ಎಂದರು. ಹಾಗೂ ನೂತನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಮತ್ತೊಮ್ಮೆ 2028ಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಲಿ ಎಂದು ಶುಭ ಹಾರೈಸಿದರು. ಮತ್ತು ಕ್ಷೇತ್ರದ ಮುಖಂಡರು ಹಾಗೂ ಕಾರ್ಯಕರ್ತರು ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಬರ್ಟ್ ಕ್ರಿಸ್ಟೋಫರ್ ಎಸ್ ಅವರನ್ನ ಎಂಎಲ್ಸಿ ಅಥವಾ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಎಂದು ಒತ್ತಾಯ ಮಾಡಿದರು. ಕ್ರಿಸ್ ಗ್ರೂಪ್ನ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಬರ್ಟ್ ಕ್ರಿಸ್ಟೋಫರ್ ಎಸ್ ರವರು ಮಾತನಾಡಿ, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನನ್ನ ಮೇಲೆ ವಿಶ್ವಾಸವಿಟ್ಟು ಪ್ರೀತಿ ತೋರಿಸಿರುವುದಕ್ಕೆ ಧನ್ಯವಾದಗಳು. ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ನನ್ನನ್ನು ಗುರುತಿಸಿ ಒಳ್ಳೆಯ ಸ್ಥಾನಮಾನ ಕೊಡುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕರ್ನಾಟಕದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ 13 ಸಚಿವರ ಪದಗ್ರಹಣ ಕೂಡ ನಡೆಯಿತು. ಇದೇ ಸಂದರ್ಭದಲ್ಲಿ ಕ್ರಿಸ್ ಗ್ರೂಪ್ನ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಬರ್ಟ್ ಕ್ರಿಸ್ಟೋಫರ್ ಎಸ್ ರವರು ಮಾತನಾಡಿ, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಮತ್ತು ಸನ್ಮಾನ್ಯ ಶ್ರೀ ಕೆ.ಜೆ. ಜಾರ್ಜ್ ಮತ್ತೊಮ್ಮೆ ಇಂಧನ ಸಚಿವರಾಗಿರುವುದರಿಂದ ನನಗೆ ತುಂಬು ಹೃದಯದ ಸಂತೋಷ ತಂದಿದೆ ಎಂದರು. ಹಾಗೂ ನೂತನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಮತ್ತೊಮ್ಮೆ 2028ಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಲಿ ಎಂದು ಶುಭ ಹಾರೈಸಿದರು. ಮತ್ತು ಕ್ಷೇತ್ರದ ಮುಖಂಡರು ಹಾಗೂ ಕಾರ್ಯಕರ್ತರು ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಬರ್ಟ್ ಕ್ರಿಸ್ಟೋಫರ್ ಎಸ್ ಅವರನ್ನ ಎಂಎಲ್ಸಿ ಅಥವಾ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಎಂದು ಒತ್ತಾಯ ಮಾಡಿದರು. ಕ್ರಿಸ್ ಗ್ರೂಪ್ನ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಬರ್ಟ್ ಕ್ರಿಸ್ಟೋಫರ್ ಎಸ್ ರವರು ಮಾತನಾಡಿ, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನನ್ನ ಮೇಲೆ ವಿಶ್ವಾಸವಿಟ್ಟು ಪ್ರೀತಿ ತೋರಿಸಿರುವುದಕ್ಕೆ ಧನ್ಯವಾದಗಳು. ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ನನ್ನನ್ನು ಗುರುತಿಸಿ ಒಳ್ಳೆಯ ಸ್ಥಾನಮಾನ ಕೊಡುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಡಿ.ಕೆ. ಸರ್ ಮುಖ್ಯಮಂತ್ರಿ ಆಗಿರೋದು ತುಂಬ ಸಂತೋಷ. ಅವ್ರಿಗೆ ಆಗಬೇಕಾಗಿತ್ತು, ಇಷ್ಟು ದಿವಸ ಲೇಟ್ ಆಯಿತು, ಏನೋ ಒಟ್ಟೆಲ್ಲ ಆದರೂ ಅವ್ರಿಗಿರೋ ಎಕ್ಸ್ಪೀರಿಯನ್ಸು ಇದಕ್ಕೆ ಮತ್ತು ಅವ್ರಿಗಿರೋ ಕರ್ನಾಟಕ ಮೇಲೆ ಇರೋ ಪ್ರೀತಿಯಿಂದ ಬ್ಯಾಂಗ್ಳೂರು ಖಂಡಿತ ಡೆವಲಪ್ಮೆಂಟ್ ಆಗುತ್ತೆ. ಇನ್ನೊಂದು ಟರ್ಮ್ ಅವರೇ ಬಂದರೆ ನಮ್ಮ ಬ್ಯಾಂಗ್ಳೂರು ಖಂಡಿತ ಸಿಂಗಪೂರ್ ಈಕ್ವಲ್ ಆಗಿರ್ಬೋದು. ಅಷ್ಟು ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾರೆ ಅಂತ ನನಗಂತೂ ವಿಶ್ವಾಸ ಇದೆ. ಜಾರ್ಜ್ ಸಾರು ಅವ್ರು ಮಾಡ್ತಾನೆ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಮತ್ತೆ ಅವರೇ ಕಂಟಿನ್ಯೂ ಮಾಡಿದ್ದಾರೆ. ಏನೋ ರಾಜ್ಯಸಭೆಗೆ ಹೋಗ್ತೀನಂತ ಹೇಳ್ತಾಯಿದ್ರು, ಮತ್ತು ಅವ್ರು ಇಲ್ಲೇ ಇರೋದು ನಮಗೂ ಎಲ್ಲ ಸಂತೋಷ. ಇಲ್ಲೇ ಇರಲಿ ಅವ್ರು ಉಪಮುಖ್ಯಮಂತ್ರಿ ಕೊಟ್ಟಿದ್ದರೆ ಚೆನ್ನಾಗಿರ್ತಾಯಿತ್ತು. ಸರ್, ನಿಮ್ಮಲ್ಲಿ ಕೂಡ ರಾಜ್ಯಸಭಾ ಮೆಂಬರ್ ಮಾಡ್ಬೋದಿತ್ತು, ಇದೊಂದು ಚಾನ್ಸ್ ಇತ್ತು ನಿಮಗೆ. ರಾಜ್ಯಸಭೆಗೆ ನಾನು ಇನ್ನೂ ಕೇಳಿಲ್ಲ ಇದುವರೆಗೂ. ನೋಡೋಣ, ಸ್ವಲ್ಪ ದಿವಸ ಹೋಗಲಿ, ಆಮೇಲೆ ಮಾತಾಡೋಣ. ಮತ್ತು MLC ಸೀಟ್ಗಳಿದೆ. MLCನೂ ಆಯಿತು, ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಬಿಟ್ಟಿದ್ದಾರೆ. ನೋಡೋಣ, ಅದು ಆಮೇಲೆ ಮಾತಾಡೋಣ. ಬಟ್ ನಿಮ್ಮ ಜವಾಬ್ದಾರಿ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಕ್ಷೇತ್ರ ಜನಗಳು ಇಷ್ಟಪಡ್ತಾ ಇದ್ದಾರೆ. ನೀವು ಹೇಳೋಕ್ಕೆ ಇಷ್ಟಪಡ್ತೀರಿ? ಕ್ಷೇತ್ರ ಜನಕ್ಕೆ ಸ್ವಲ್ಪ ತಾಳ್ಮೆಯಿಂದ ಹೋಗೋಣ, ನೋಡೋಣ, ವೆಯ್ಟ್ ಮಾಡೋಣ. ನಮ್ಮ ಹಿರಿಯರೆಲ್ಲ ಕೆಲಸ ಮಾಡಲಿ, ಆಮೇಲೆ ನಾವು ಬರೋಣ. ಅಭಿಮಾನಿಗಳು ನಿಮ್ಗೆ ಇಷ್ಟಪಡ್ತಾ ಇದ್ದಾರೆ. ಸ್ವಲ್ಪ ಟೈಮ್ ನೋಡೋಣ, ನೆಕ್ಸ್ಟ್ ಟೈಮ್ ನೋಡೋಣ. ಮತ್ತೊಮ್ಮೆ ಸೀನಿಯರ್ ಹತ್ರ ಮಾತಾಡಿ ಆಮೇಲೆ ಹೇಳ್ತೀನಿ. ಮತ್ತೊಮ್ಮೆ ಡಿ.ಕೆ. ಸಾಹೇಬ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಿ? ಡಿ.ಕೆ. ಸಾಹೇಬ್ರಿಗೆ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಅಂತ ಹೇಳೋಣ. ತಮ್ಮ ಹೆಸರು? ರಾಬರ್ಟ್ ಕ್ರಿಸ್ಟೋಫರ್, ಬಿಸ್ನೆಸ್ ಮ್ಯಾನ್.